ಸ್ನೇಹಿತರೆ, ನಮಸ್ಕಾರ ಮತ್ತು ಸ್ವಾಗತ. ಅಪ್ನಾ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವ್ಯವಸ್ಥೆಯ ಉದ್ದೇಶವು ವ್ಯವಹಾರಗಳು ಮತ್ತು ಜನರಿಗೆ ಪರಿಣಾಮಕಾರಿ ಮತ್ತು ನವೀನ ಪರಿಹಾರಗಳನ್ನು ಒದಗಿಸುವ ಮೂಲಕ ಜಗತ್ತಿಗೆ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಬೆಂಬಲಿಸುವುದು. ಮಿಷನ್ ಬಗ್ಗೆ ಹೇಳುವುದಾದರೆ, ಅಗತ್ಯವಿರುವವರಿಗೆ ಆಹಾರ, ಶೈಕ್ಷಣಿಕ ನೆರವು, ಮಾನಸಿಕ ಆರೋಗ್ಯ ಬೆಂಬಲ ಅಥವಾ ಆಶ್ರಯವನ್ನು ಒದಗಿಸುವುದು ನಮ್ಮ ಉದ್ದೇಶವಾಗಿದೆ. ಸ್ನೇಹಿತರೆ, ನಮ್ಮ ಗುರಿ ಬಲವಾದ, ಸ್ವಾವಲಂಬಿ ಮತ್ತು ಸ್ಥಿತಿಸ್ಥಾಪಕ ಸಮುದಾಯಗಳನ್ನು ನಿರ್ಮಿಸುವುದು. ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ, ಪ್ರತಿಯೊಬ್ಬ ವ್ಯಕ್ತಿಯು ಮೂಲಭೂತ ಅಗತ್ಯಗಳು, ಬೆಂಬಲ ಮತ್ತು ಪ್ರಗತಿಗೆ ಅವಕಾಶಗಳನ್ನು ಸುಲಭವಾಗಿ ಪಡೆಯುವ ಜಗತ್ತನ್ನು ನಾವು ಕಲ್ಪಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಅಪ್ನಾ ಹೆಲ್ಪಿಂಗ್ ಹ್ಯಾಂಡ್ಸ್ ಸವಾಲುಗಳು ಮತ್ತು ಪರಿಹಾರಗಳ ನಡುವೆ ಸೇತುವೆಯನ್ನು ನಿರ್ಮಿಸಲು ಶ್ರಮಿಸುತ್ತದೆ, ಭರವಸೆ ಮತ್ತು ಸಹಯೋಗವನ್ನು ಆಧರಿಸಿದ ನೆಟ್ವರ್ಕ್. ಸ್ನೇಹಿತರೆ, ನೀವು ಅಪ್ನಾ ಹೆಲ್ಪಿಂಗ್ ಹ್ಯಾಂಡ್ಸ್ನ ಅನುಕೂಲಗಳನ್ನು ನೋಡಿದರೆ, ನೀವು 100% ವಿತರಣೆ, 100% ಭದ್ರತೆ, 100% ಪರಿಶೀಲನೆ ಮತ್ತು 100% ಪಾರದರ್ಶಕತೆಯನ್ನು ಕಾಣುತ್ತೀರಿ. ಸ್ನೇಹಿತರೆ, ಇದು ನಿಜವಾಗಿಯೂ ಸಹಾಯಕವಾದ ಯೋಜನೆಯಾಗಿದೆ. ಈಗ ಹೇಗೆ ಸೇರಬೇಕೆಂದು ನೋಡೋಣ. ನೀವು ಪಿನ್ ಬಳಸಿ ಈ ವ್ಯವಸ್ಥೆಗೆ ಸೇರಬಹುದು. ಪಿನ್ಗೆ ಕನಿಷ್ಠ ಮೊತ್ತ ₹100. ಸಹಾಯವಾಗಿ ಕೇವಲ ₹2000 ಕಳುಹಿಸುವುದರಿಂದ ಈ ವ್ಯವಸ್ಥೆಯಿಂದ ನಿಮಗೆ ಆದಾಯ ಸಿಗುತ್ತದೆ. ನೀವು ಮೊದಲ ನೇರ ಪಾವತಿ ಮಾಡಿದಾಗ ₹1000 ನಿಮ್ಮ ಪ್ರಾಯೋಜಕರಿಗೆ ಮತ್ತು ₹1000 ನಿಮ್ಮ ಎರಡನೇ ಅಪ್ಲೈನ್ಗೆ ಹೋಗುತ್ತವೆ. ನಿಮ್ಮ ಎರಡನೇ ನೇರ ಪಾವತಿಯನ್ನು ಪೂರ್ಣಗೊಳಿಸಿದ ನಂತರ ₹1000 ಪ್ರಾಯೋಜಕರಿಗೆ ಮತ್ತು ₹1000 ನಿಮ್ಮ ಮೂರನೇ ಹಂತದ ಅಪ್ಲೈನ್ಗೆ ಹೋಗುತ್ತವೆ. ಅದೇ ರೀತಿ, ನಿಮ್ಮ ಮೂರನೇ ನೇರ ಪಾವತಿಯನ್ನು ಪೂರ್ಣಗೊಳಿಸಿದ ನಂತರ ₹1000 ಪ್ರಾಯೋಜಕರಿಗೆ ಮತ್ತು ₹1000 ನಿಮ್ಮ ನಾಲ್ಕನೇ ಅಪ್ಲೈನ್ಗೆ ಹೋಗುತ್ತವೆ. ಆದಾಯ ವಿತರಣೆ ಈ ಕ್ರಮದಲ್ಲಿ ಮುಂದುವರಿಯುತ್ತದೆ. ಸ್ನೇಹಿತರೆ, ಈ ಆದಾಯ ಚಾರ್ಟ್ ನಿಮಗೆ ತೋರಿಸುತ್ತದೆ. ಮೊದಲ ಹಂತದಲ್ಲಿ, ನೀವು 4 ಜನರ ಪಾವತಿಸಿದ ತಂಡಕ್ಕೆ ₹4000 ಗಳಿಸುತ್ತೀರಿ, ಪ್ರತಿಯೊಬ್ಬರೂ ₹1000 ಸಂಗ್ರಹಿಸುತ್ತಾರೆ. ಎರಡನೇ ಹಂತದಲ್ಲಿ, ನೀವು 16 ಜನರಿಂದ ₹4000 ಗಳಿಸುತ್ತೀರಿ. ಈ ರೀತಿಯಾಗಿ, ನೀವು 5 ಹಂತಗಳಲ್ಲಿ ಒಟ್ಟು ₹3,44,000 ಗಳಿಸಬಹುದು. ಸ್ನೇಹಿತರೆ, ಈ ವ್ಯವಸ್ಥೆಯಲ್ಲಿ ಸಾಧನೆಯ ಬಹುಮಾನಗಳನ್ನು ಸಹ ನಿಮಗೆ ನೀಡಲಾಗುತ್ತದೆ. ಮೂರನೇ ಹಂತದಲ್ಲಿ, ನೀವು ವಿದ್ಯುತ್ ಮಿಕ್ಸರ್ ಗ್ರೈಂಡರ್ ಅನ್ನು ಸ್ವೀಕರಿಸುತ್ತೀರಿ. ನಾಲ್ಕನೇ ಹಂತದಲ್ಲಿ, ನಿಮಗೆ 1 ವರ್ಷದ ಮೊಬೈಲ್ ರೀಚಾರ್ಜ್ ಸಿಗುತ್ತದೆ. ಮತ್ತು 5ನೇ ಹಂತದಲ್ಲಿ, ನಿಮಗೆ ₹10,000 ಮೊಬೈಲ್ ಫೋನ್ ಸಿಗುತ್ತದೆ. ಈ ಯೋಜನೆಯು ಕೆಲವು ನಿಯಮಗಳು ಮತ್ತು ಷರತ್ತುಗಳನ್ನು ಸಹ ಹೊಂದಿದೆ. ಅವುಗಳನ್ನು ಒಂದೊಂದಾಗಿ ಪರಿಶೀಲಿಸೋಣ. ನೋಂದಣಿ ನಂತರ ಐಡಿಯನ್ನು 24 ಗಂಟೆಗಳ ಒಳಗೆ ಸಕ್ರಿಯಗೊಳಿಸಬೇಕು. ಕೇವಲ 4 ನೇರ ಉಲ್ಲೇಖಗಳನ್ನು ಅನುಮತಿಸಲಾಗಿದೆ. ಸ್ವೀಕರಿಸುವವರು 24 ಗಂಟೆಗಳ ಒಳಗೆ ಕಳುಹಿಸುವವರ ವಿನಂತಿಯನ್ನು ಅನುಮೋದಿಸಬೇಕು. ಇಲ್ಲದಿದ್ದರೆ ಐಡಿಯನ್ನು ನಿರ್ಬಂಧಿಸಬಹುದು. ಹಂತ 4 ಅನ್ನು ಪೂರ್ಣಗೊಳಿಸಿದ ನಂತರವೇ ನವೀಕರಣ ಆಯ್ಕೆಯನ್ನು ಅನ್ಲಾಕ್ ಮಾಡಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಯೋಜನೆ ಅದ್ಭುತವಾಗಿದೆ. ಸಾಧ್ಯವಾದಷ್ಟು ಬೇಗ ಸೇರಿ, ಅಪ್ನಾ ಹೆಲ್ಪಿಂಗ್ ಹ್ಯಾಂಡ್ಸ್ಗೆ ಸೇರಿಕೊಂಡಿದ್ದಕ್ಕಾಗಿ ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರುವ ಈ ಪ್ರಯಾಣದಲ್ಲಿ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಧನ್ಯವಾದಗಳು.